ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೆ ನಮ್ಮನೇಲಿ ಸಾರು ಮಾಡ್ತಾ ಇದ್ದೀನಿ. ಯಾವ ಸಾರು ಅನ್ನೋದೇ ಸ್ಪೆಷಲ್ಲು. ಇವತ್ತು ನಮ್ಮನೇಲಿ ಬಿದ್ರು ಕಳ್ಳೆ ಸಾರು. ನಮ್ಮನೇಲಿ ಎಲ್ಲಾರ್ಗೂ ಇಷ್ಟ ಆಗುವಂತ ಸಾರಿದು. ಇದು ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ, ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್. ಅಂಡ್ ತುಂಬಾ ಜನ ಇದನ್ನ ಮಾಡೋದಕ್ಕೆ ಹೆದರ್ತಾರೆ, ಸ್ವಲ್ಪ ಕಸರೆ ಬರುತ್ತೆ ಅಂತ ಹೇಳಿ. ಆದ್ರೆ ನಮ್ಮ ಮನೇಲಿ ಯಾವಾಗ್ಲೂ ನಮ್ಮ ಅತ್ತೆನೇ ಮಾಡೋದು. ಯಾವ ಸರಿನೂ ಹಾಳಾಗಿಲ್ಲ. ಇನ್ನ ಅದ್ರ ಜೊತೆಗೆ ಒಂದ್ ಸೊಪ್ಪಿನ ಪಲ್ಯ, ಐರನ್ ಕಂಟೆಂಟ್ ಬೇಕಲ್ವಾ. ಇನ್ನ ಇದು ಬೆಳಿಗ್ಗೆ ಮಾಡ್ತಾ ಇರೋ ರೀಸನ್ ದೋಸೆಗೆ ಅಂತ. ಇವತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಟಿದೀವಿ. ಮುಂಚೆ ಆದ್ರೆ ಎದ್ದು ರೆಡಿಯಾಗಿ ಪೂಜೆ ಮಾಡಿ ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಹೊರಟ್ಬಿಡ್ತಾ ಇದ್ವಿ. ಬಟ್ ಈಗ ಮಕ್ಳಿರೋದ್ರಿಂದ, ಇನ್ನ ವಯಸ್ಸಾಗಿರೋರು ಇರೋದ್ರಿಂದ ಮನೇಲಿ ತಿಂಡಿ ಮುಗಿಸ್ಕೊಂಡೆ ಹೊರಡೋದು. ಇಲ್ಲಿ ಈ ಸಾರ್ ಜೊತೆಗೆ ಕಾಂಬಿನೇಷನ್ ಆಗಿ ಇವತ್ತು ನಮ್ಮ ಮನೇಲಿ ದೋಸೆ. ಟೆರೆಸ್ ಮೇಲೆ ಕಾಳುಗಳನ್ನ, ಮಿಲ್ಲೆಟ್ಸ್ನ, ಧಾನ್ಯಗಳನ್ನೆಲ್ಲ ಒಣಗಾಕಿ ಬೀಸ್ಕೊಂಡ್ ಬಂದು ಮಾಡಿದ್ವಲ್ಲ ಪೌಡರು, ಸೊ ಅದರದೇ ದೋಸೆ ಇದು. ಇನ್ನ ಎಲ್ಲರೂ ತಿಂಡಿಗಳನ್ನ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ಮೊಬೈಲ್ಗೆ ಒಂದ್ ಮೆಸೇಜ್ ಕೂಡ ಬಂತು. ಅದ್ ಯಾವ್ದಪ್ಪ ಅಂತಂದ್ರೆ ಸ್ಯಾರಿ ಆರ್ಡರು. ಇನ್ನ ಕರೆಕ್ಟ್ ಟೈಮ್ಗೆ ಬಂದಿದೆ, ಹೇಗಿದ್ರು ಹೋಗ್ತಾ ಡಿಸ್ಪ್ಯಾಚ್ ಮಾಡಿ ಹೋಗ್ಬೋದು ಅಂತ ಹೇಳಿ ಸ್ಯಾರಿ ಪ್ಯಾಕಿಂಗು ಅರ್ಜೆಂಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ನಾನು ಸ್ಯಾರಿ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗಿಂದನು ಅಲ್ಲಿ ಇಲ್ಲಿ ಅಪರೂಪಕ್ಕೆ ಆನ್ಲೈನ್ ಆರ್ಡರ್ಸ್ ಬಂದ್ರೆ ಇನ್ನ ಮನೆ ಹತ್ರದವರು, ಫ್ರೆಂಡ್ಸು, ಫ್ಯಾಮಿಲಿ ಸರ್ಕಲ್ಲೇ ಸಾಕಾಯ್ತು ನನ್ನ ಸ್ಯಾರೀಸು ಸೇಲ್ ಆಗೋದಕ್ಕೆ. ಇನ್ನ ಇತ್ತೀಚೆಗೆ ನೀವು ನೋಡ್ತಾ ಇರೋ ಹಾಗೆ ನನ್ನ ಯೂಟ್ಯೂಬ್ ಅಲ್ಲಿ ನಾನು ಜಾಸ್ತಿ ಸ್ಯಾರೀಸ್ನೆಲ್ಲ ತೋರಿಸ್ತಾ ಇರ್ಲಿಲ್ಲ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅದಕ್ಕೆ ಅಂತಾನೆ ಸಪ್ರೇಟ್ ಆಗಿ ಮಾಡ್ಕೊಂಡಿದ್ದೆ. ಬಟ್ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ತುಂಬಾನೇ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಸ್ಯಾರೀಸ್ ಹಾಕೋದು. ಯಾಕೆ ಅಂದ್ರೆ ಇದರಿಂದ ನಾನು ಸ್ಯಾರಿ ಬಿಸ್ನೆಸ್ ಏನ್ ಸ್ಟಾರ್ಟ್ ಮಾಡಿದೆ, ಇದರಿಂದ ಟರ್ನ್ ಬೇರೆ ಕಡೆಗೆ ತಗೊಳ್ತಾ ಇದೆ. ಎಸ್, ನನ್ಗೊಂದು ಹ್ಯೂಜ್ ಬಲ್ಕ್ ಆರ್ಡರ್ ಸಿಕ್ಕಿದೆ, ಫ್ಯಾಕ್ಟ್ರಿ ಆರ್ಡರು. ಸೊ ಈಗ ಅದನ್ನ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಇನ್ನ ಈ ಬಿಸ್ನೆಸ್ ನನ್ಗೂ ತೀರಾ ಹೊಸದು. ಸೊ ಅದಕ್ಕೆ ಕೊಟೇಶನ್ಸ್ ಪ್ರಿಪೇರ್ ಮಾಡೋದು ಹಾಗೆ ಹೀಗೇನೆ ಟೈಮ್ ಹೋಗ್ತಾ ಇದೆ. ಇನ್ನು ಅದ್ರ ಜೊತೆಗೆ ನಾನು ಯೂಟ್ಯೂಬ್ ಬ್ಲಾಗ್ಸ್ ಅಂತೂ ಇನ್ನೊಂದೇ ಡೈಲಿ ಅಪ್ಡೇಟ್ ಆಗ್ತಾ ಇದೆ. ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ನಾನು, ಯಾಕೆಂದ್ರೆ ತುಂಬಾ ಜನ ಒಳ್ಳೊಳ್ಳೆ ವಿಷಸ್ನ ಕಳ್ಸಿದ್ರಿ ನನಗೆ. ಇನ್ನು ನಾನು ಶುರು ಮಾಡಿ ಹಾಕಿದ್ದ ಸೀಡ್ ಏನಿದೆ ಅದು ಈಗ ಮೊಳಕೆ ಹೊಡೆದಿದೆ. ಸೊ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದನೂ ಕಾರಣ. ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ರೆಡಿ ಮಾಡ್ಕೊಂಡು ನಾವು ರೆಡಿಯಾಗಿ ಹೊರಡೋಷ್ಟೊತ್ತಿಗೆ 10:45, 11 ಗಂಟೆನೇ ಆಯ್ತು. ಸೊ ಟೆಂಪಲ್ ರೀಚ್ ಆಗೋ ಅಷ್ಟೊತ್ತಿಗೆ ನಾವು 1:30. ಅಲ್ಲಿ ಆಂಜನೇಯನ ದರ್ಶನ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕೂತಿದ್ದು ಹೊರಗಡೆ ಬಂದ್ವಿ. ಇನ್ನ ಇಲ್ಲಿ ನಮ್ಮ ಆಂಜನೇಯ ತುಂಬಾನೇ ಪವರ್ಫುಲ್ಲು. ಕೇಳಿದ ವರಗಳನ್ನ ಪಟ್ ಅಂತ ಕೊಟ್ಬಿಡ್ತಾನೆ. ಆದ್ರೆ ಕರೆಕ್ಟಾಗಿ ಕೇಳ್ಕೊಳ್ಬೇಕು ಅಷ್ಟೆ. ಇಲ್ಲಿಗೆ ಬಂದ್ರೆ ದೇವಸ್ಥಾನದ ಒಳಗಡೆ ಮಾತ್ರ ಆಂಜನೇಯನ ದರ್ಶನ ಆಗಲ್ಲ, ದೇವಸ್ಥಾನದ ಹೊರಗಡೆನೂ ದರ್ಶನ ಕೊಡ್ತಾರೆ. ಇಲ್ಲಿಗೆ ಬರೋದಕ್ಕೆ ನಮ್ಗೆ ಎಷ್ಟು ಖುಷಿ ಇದೆಯೋ ಮಕ್ಳಿಗೂ ಅಷ್ಟೇ ಖುಷಿ ಇದೆ. ಯಾಕೆ ಅಂದ್ರೆ ಈ ಪ್ರಾಣಿ ಪಕ್ಷಿಗಳನ್ನ ನೋಡೋದಕ್ಕೆ. ಹಳ್ಳಿ ವಾತಾವರಣನೇ ಚಂದ ಅಲ್ವಾ. ಅಲ್ಲಿ ಬೇಬಿ ಮಂಕಿ ಇಳಿತಾ ಇದೆ. ಏನು ಮಾಡಲ್ಲ, ನಾವು ಇಲ್ಲೇ ಇಲ್ಲ ಚಿನಿ ಮಾತಾಡ್ತಾ ಇದ್ದೀನಿ. ಮಂಕಿ ಬೇಬಿನ ಏನಂತಾರೆ? ಬಾ, ಅದಕ್ಕೂ ಭಯ. ಬಾರೋ ಅಲ್ಲ ಆ ಕಡೆ ಇನ್ನೊಂದು ಹಸು ಇದೆಯಲ್ಲ, ಅದನ್ನ ಹಿಂದೆ ಮುಟ್ಟೋಗು. ದೇವಸ್ಥಾನ ಮುಗಿಸ್ಕೊಂಡು ಮನೆಗೇನೋ ಬಂದ್ವಿ. ನಮ್ಗೆಲ್ಲರಿಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಬಟ್ ಮಕ್ಳಿಗಂತೂ ಒಂಚೂರು ಟಯರ್ಡ್ ಆಗಲ್ಲ. ಇನ್ನು ಅವ್ರನ್ನ ಎಂಗೇಜ್ ಆಗಿರೋದಕ್ಕೆ ಇವತ್ತು ಪಾರ್ಕ್ ಕರ್ಕೊಂಡು ಹೋಗೋಷ್ಟೆಲ್ಲ ಎನರ್ಜಿ ಅಂತೂ ಇಲ್ಲ. ಸೊ ಮನೇಲೆ ಒಂದು ಟಾಸ್ಕ್ ಕೊಟ್ಟಿದ್ದೀನಿ, ಫೋಟೋ ಫ್ರೇಮ್ನ ಮಾಡೋದಕ್ಕೆ. ಅಂಡ್ ಅಫ್ಕೋರ್ಸ್ ನನ್ನ ಸೂಪರ್ವಿಷನ್ ಅಲ್ಲೇ. ನೈಸ್ ಸಿಹಿ ಬಿಡಿ ಬಿಡಿ, ಹಿಂದೆ ತೋರಿಸೋದು. ಇನ್ನು ಈ ಕಿಟ್ ಬಂದು ಜೇನು ಬರ್ತ್ಡೇಗೆ ಬಂದಿದ್ದ ಗಿಫ್ಟು. ಅವತ್ತು ಓಪನ್ ಮಾಡಿರ್ಲಿಲ್ಲ, ಇವತ್ತು ಓಪನ್ ಮಾಡಿಸ್ತಾ ಇದ್ದೀನಿ. ಇನ್ನು ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಇನ್ನು ಮಕ್ಳ ಕೈಲೇ ಮಾಡಿಸಿದ್ದಕ್ಕೆ ಅವ್ರಿಗೂ ಖುಷಿ ಆಯಿತು. ಆ್ಯಂಡ್ ಎಂಟರ್ಟೈನಿಂಗ್ ಅಂತಲೂ ಹೇಳ್ಬೋದು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ಲಿ ಇದ್ರ ಮಧ್ಯದಲ್ಲಿ ನಮಗೆ ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಯಿತು. ಸೊ ಬೆಳಿಗ್ಗೆ ಮಾಡಿದ ಸಾರಿತ್ತು, ಇವತ್ತಿನ ದಿನಾನ ಹೇಗೋ ಮುಗಿಸಿದ್ವಿ. ಇಲ್ಲಿ ಮಾರನೇ ದಿನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಕ್ಕಳು ಫೇವ್ರೆಟ್ ಪರ್ಸನ್ದು ಬರ್ತ್ಡೇ ಇತ್ತು. ಸೊ ಕೇಕ್ ಕಟ್ ಮಾಡ್ಸೋಣ ಅಂತ ಅವ್ರ ಮನೆಗೆ ಹೋಗಿದ್ವಿ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ.
ಇನ್ನ ಇಲ್ಲಿ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದು ಡಿನ್ನರ್ಗೆ. ಇನ್ನ ಇವತ್ತು ನಾನ್ ವೆಜ್ ತಿನ್ನೋ ಹಾಗಿರ್ಲಿಲ್ಲ, ಸೊ ಪ್ಯೂರ್ ವೆಜ್ ರೆಸ್ಟೋರೆಂಟ್ನೇ ಹುಡುಕ್ಬೇಕಾಗಿತ್ತು. ಸೊ ಹಾಗಾಗಿ ನಾವು ಹುಡ್ಕೊಂಡು ಬಂದಿದ್ದು ರಾಜಾಜಿನಗರ್ಗೆ. ಸಾಕು ಬಿಟ್ರು. ಚೆನ್ನಾಗಿದ್ಯಾ? ಅಲ್ಲೇ ಕುತ್ಕೊಂಡು ಊಟ ಮಾಡ್ತೀರಾ? ಇನ್ನ ಇಲ್ಲಿ ಊಟ ಏನೋ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ 10:30, 10:45 ಆಗಿತ್ತು. ಸೊ ಹೊಟ್ಟೆ ತುಂಬಿದ್ಮೇಲೆ ಕಣ್ಣಿಗೆ ನಿದ್ದೆ ಆಟೋಮೆಟಿಕ್ ಆಗಿ ಬರುತ್ತೆ. ಇದು ತುಳಸಿ ಹಬ್ಬದ ದಿನ. ನಮ್ಮ ಮನೇಲಿ ಒಳಗಡೆನೆ ಕೂಡ ಹಾಕೊಂಡಿರ್ತೀವಿ. ಇಲ್ಲಿ ಆಚೆಗಡೆ ಬಿಟ್ಟಿರೋದಕ್ಕೆ ವಾಪಸ್ ಮನೆ ಒಳಗಡೆ ಸೇರ್ತಾ ಇಲ್ಲ. ಅಷ್ಟು ಖುಷಿಯಾಗಿ ಸುಮ್ಮನೆ ಕೆಲಸ ಇಲ್ಲ ಅಂದ್ರೆ ಓಡಾಡ್ತಾ ಇರ್ತಾರೆ ರೋಡಲ್ಲಿ. ಇನ್ನು ಇಲ್ಲಿ ಬಂದು ಆಲ್ಮೋಸ್ಟ್ ಎಲ್ಲ ಡೆಡ್ ಎಂಡ್ ಇರೋದ್ರಿಂದ ಅಷ್ಟು ಜಾಸ್ತಿ ಗಾಡಿಗಳು ಓಡಾಡಲ್ಲ. ಸೊ ಅಷ್ಟು ಭಯ ಪಡ್ಕೊಳ್ಳುವಂಥದ್ದು ಇಲ್ಲ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವಿರೋದು ಅಮ್ಮನ ಮನೆಯಲ್ಲಿ. ಇಲ್ಲಿ ನಮ್ಮ ಸಿಹಿ ಅವ್ರ ಅಮ್ಮಮ್ಮನಿಗೆ ಕಸ ಗುಡಿಸೋದಕ್ಕೆ ಬಿಡ್ತಾ ಇಲ್ಲ. ನಾನು ಕಸ ಗುಡಿಸ್ಬೇಕು ರೋಡಲ್ಲಿ ಅಂತ. ಸರಿ, ಆ ಆಸೆನ ಯಾಕೆ ಹಾಗೆ ಇಟ್ಕೊಳ್ಳೋದು, ಅದು ಆಗೋಗ್ಲಿ ಅಂತ ಪರ್ಕೆನೂ ಕೊಟ್ಟಾಯಿತು. ಇನ್ನು ಇಲ್ಲಿ ಕಾಂಪಿಟೇಷನ್ ಮೇಲೆ ಇಬ್ರು ಹೆಲ್ಪ್ ಮಾಡ್ತಾರೆ. ಈವ್ನಿಂಗ್ ಪೂಜೆಗೂ ಅವರೇ ಎಲ್ಲ ರೆಡಿ ಮಾಡಬೇಕು ಅಂತ ಪಾಪ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನು ಅಮ್ಮನ ಮನೇಲಿದ್ರೆ ನಾನು ಸ್ವಲ್ಪ ಲೇಸಿ ಆಗ್ತೀನಿ. ಪಾಪ ತಿನ್ಸೋದಕ್ಕೂ ನಾವು ಅಮ್ಮನೇ ಬರ್ತಾರೆ, ಅವ್ರನ್ನ ನೋಡ್ಕೊಳ್ಳೋದಕ್ಕೂ ನಾವು ಅಮ್ಮನೇ ಇರ್ತಾರೆ. ಇಲ್ಲಿಗೆ ಬಂದರೆ ನನಗೆ ಕಂಪ್ಲೀಟ್ ರೆಸ್ಟು. ಇನ್ನು ಇವತ್ತು ಹಬ್ಬ ಆಗಿರೋದ್ರಿಂದ ಒಳಗಡೆ ನಮ್ಮಮ್ಮ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೊರಗಡೆ ತುಳಸಿ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನಮ್ಮಲ್ಲಿ ಮುಂಚೆಯಿಂದನೂ ತುಳಸಿಗೆ ಸೀರೆ ಉಡಿಸಿ ಆ ಥರ ಎಲ್ಲ ಮಾಡ್ಕೊಂಡೇನು ಬಂದಿಲ್ಲ. ತುಳಸಿ ಪಾಟ್ ಒಳಗಡೆ ಕೃಷ್ಣಂದು ಪುಟ್ಟ ವಿಗ್ರಹ ಇದ್ರೆ ಅದನ್ನ ಇಡ್ತೀವಿ. ಇನ್ನು ಹಾಲನ್ನು ತಗೊಳ್ತೀವಿ ಅದ್ರ ಜೊತೆ ನೈವೇದ್ಯಕ್ಕೆ ಅಂತ. ಇನ್ನು ಅವಲಕ್ಕಿಯಿಂದ ಒಂದು ಪ್ರಸಾದ ಆಗುತ್ತೆ. ಅದ್ರ ಜೊತೆಗೆ ಹೂವಿನ ಹಾರಗಳನ್ನ ಹಾಕಿ ಕಡ್ಡಿ ಹಚ್ಚಿ ದೀಪ ಹಚ್ಚೋದು. ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇರೋರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗಾಗಿ ನನ್ನ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಇನ್ನು ನಾವು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಶೈನಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.